ಯಜಮಾನ್ರೇ ನಮಸ್ಕಾರ. ನನ್ನ RDX ಅಂತ ಕರೀತಾರೆ. ಅಯ್ಯೋ, ಕೂತ್ಕೊಳ್ಳಿ 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 ತಂಗ್ಯವ್ವ. ಮನೆ ಊಟ ಮಾಡಿ ಎಷ್ಟು ದಿನಗಳೇ ಆಗೋಯ್ತು. ಏನಮ್ಮ ಕ್ಯಾ ದೇಕ್ರಿ ತುಮೆ? ನನ್ಗೂ ಹೊಟ್ಟೆ ಹಸಿತಾ ಇದೆ, ಊಟ ಬಡಿಸು. ಅಯ್ಯ, ನಮ್ಗೆ ಇಲ್ಲಿರೋ ಆಸ್ತಿನ್ ಬಿಟ್ಟು ಬೇರೆ ಯಾವ್ದು ಇಲ್ಲಪ್ಪ. ಅಯ್ಯೋ, ನನಗೂ ಕಾಂಪ್ಲೆಕ್ಸ್ ಕಟ್ಟೋದಕ್ಕೆ ಇದನ್ನ ಬಿಟ್ರೆ ಬೇರೆ ಜಾಗನೇ ಇಲ್ವೇ? ಏಯ್, ನಿನ್ನ ಹತ್ರ ಏನೋ ಕೇಳಿದ್ವಿ. ಆಫ್ಟರ್ ಆಲ್ ಈ ಮನೆನ ಕೊಟ್ಬಿಡು ಅಂತ ಕೇಳಿದ್ವಿ. ಅದಕ್ಕೆ AC ಹತ್ರ ಹೋಗ್ತೀಯ ಮುದ್ಕ? ಏಯ್, ತಪ್ಪಾಗಿ ಮಾತಾಡ್ಬೇಡ ಕಣೋ, ದೊಡ್ಡವ್ರಲ್ವಾ. ನೀನ್ ಕೊಡೋ ದುಡ್ಡು ಕುಟುಂಬದ ಖರ್ಚಿಗೆ ಸರಿ ಹೋಗಲ್ಲಪ್ಪ. ಯಜಮಾನ್ರೇ, ಮೊದಲು ನಿಮ್ ಪ್ರಾಬ್ಲಮ್ ಏನು? ನನ್ ಮೊದಲನೇ ಮೊಮ್ಮಗಳಿಗೆ ಮದುವೆ. ಪ್ರಾಬ್ಲಮ್ ಸಾಲ್ವ್. ಮುಂದಿಂದ ಯಾವುದು? ಚಿಕ್ಕ ಮೊಮ್ಮಗಳ? ಬೇಡಣ. ಯಾಕೆ? ಪಾಪ ಚಿಕ್ಕ ಹುಡ್ಗಣ. ಚೈಲ್ಡ್ ಸೆಂಟಿಮೆಂಟಾ? ಅದಲ್ಲ ಅಣ್ಣ, ಪಾಪ ಚಿಕ್ಕ ಹುಡ್ಗಣ. ಅಪ್ಪ ನನ್ ಮಗಳು. ಅಯ್ಯೋ, ವಯಸ್ಸಾಗಿರೋ ಕಾಲದಲ್ಲಿ ನೀನ್ ನೋಡುವಂತ ವಿಷಯ ಇದು. ನಾನು ಅವಾಗಲೇ ಹೇಳ್ದೆ, ನೀನೇ ಕೇಳ. ನೋಡು, ಮೊಮ್ಮಗಳು ಮಿಡಲ್ ಕ್ಲಾಸ್ಗೆ ಮುಖ್ಯವಾಗಿರೋದು ಮಾನ ಒಂದೇ. ಈಗ ಅದು ಅಂದ್ರೆ ಅನಾಥ ಸ್ವತ್ತು ಈ RDXಗೆ ಸಮರ್ಪಣೆ. ಹೇಳೋದನ್ನ ಕೇಳು, ಇದು ನಾನು ನೋಡ್ಕೋತೀನಿ. ನೀನು ಹೋಗೋ. ರಾಬರ್ಟ್, ನನ್ನ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ. ನೀನ್ ಹೋಗಿ ಮಿನಿಸ್ಟರ್ ಹತ್ರ ಸೆಟ್ಲ್ ಆಗು. ಹೋಗು, ಇದು ನಾನು ನೋಡ್ಕೋತೀನಿ. ಹೋಗು ಹೋಗು ಹೋಗು. ಏಯ್, ಮಿನಿಸ್ಟರ್ ಅಂದ್ರೆ ಏನಯ್ಯ ಅನ್ಕೊಂಡಿದ್ಯಾ? ಇದಕ್ ಹೋಗಿ ಟೆನ್ಷನ್ ಆಗ್ತಿದ್ಯಲ್ಲ. ಸರ್ಕಾರನೇ ನಮ್ ಕೈಲಿದೆ. ಅಸಿಸ್ಟೆಂಟ್ ಕಮಿಷನರ್ಗೆಲ್ಲ ಭಯ ಪಡಕ್ಕಾಗುತ್ತಾ? ಫೋನ್ ಇಡೋ, ಎಲ್ಲ ನಾನು ನೋಡ್ಕೋತೀನಿ. ಮಾರ್ನಿಂಗ್ ಸರ್. ಬಾರಯ್ಯ AC. ACಗೆ ಏನ್ ಬೇಕು ಅಂತ ಕೇಳು. ಏನಯ್ಯ ನೋಡ್ತಾ ಇದ್ಯಾ? ಏನ್ ಬೇಕು? ಇವನ್ ಬೇಕು. ಇವನ್ನ ಕರ್ಕೊಂಡೋಗಿ ಏನಯ್ಯ ಮಾಡ್ತೀಯಾ? ಪ್ರಮೋಷನ್ ಕೇಳು, ಕೊಡ್ತೀನಿ. ನನಗ್ ಬೇಕಾಗಿರೋದೇ ಇವನು. ಅವ್ನ್ ನಮ್ ಹುಡ್ಗನಯ್ಯ. ಒಂದು ಚಿಕ್ಕ ಹುಡುಗಿನ ರೇಪ್ ಮಾಡಿದ್ದಾನೆ ಸರ್. ಬಿಡಯ್ಯ, ಏನೋ ಚಿಕ್ಕ ಹುಡುಗ ಆಸೆ ಪಟ್ಬಿಟ್ಟವನೆ. ಅದಕ್ಕೆ ನೀನ್ ಹೆಂಡ್ತಿನ ಕಳಿಸ್ಬೋದಾಗಿದ್ದು ತಾನೆ? ಗೊತ್ತಿದ್ದೆ ಮಾತಾಡ್ತಾ ಇದ್ಯಾ? ತುಂಬಾ ಗೊತ್ತಿದ್ದೆ ಮಾತಾಡ್ತಿದ್ದೀನಿ. ನೀನೊಬ್ಬ ದೇಶದ್ರೋಹಿ ಅಂತ ಗೊತ್ತಿದ್ದೆ ಮಾತಾಡ್ತಿದ್ದೀನಿ. ಇಂಥ ತಲೆ ಹಿಡ್ಕರಿಗೆಲ್ಲ ನಾಯಕ ನೀನೇ ಅಂತ ಗೊತ್ತಿದ್ದೆ ಮಾತಾಡ್ತಿದ್ದೀನಿ. ಏನೋ ತುಂಬಾ ಮಾತಾಡ್ತಾ ಇದ್ಯಾ? ನಾನ್ ಅನ್ಕೊಂಡ್ರೆ ಏನ್ ಕಿತ್ಕೋತ್ಯಾ? ನಿನಗಿಂತ ಕಚಡಗಳನ್ನೆಲ್ಲ ಜೊತೆಲಿ ಇಟ್ಕೊಂಡು ಎಗ್ರಾಡೋದ್ ಮಾತ್ರ ಗೊತ್ತು. ಈ ACP ಪವರ್ ಗೊತ್ತಿಲ್ಲ. ಏಯ್, ನಾನ್ ಯಾರು ಅಂತ ನಿನ್ಗೆ ಗೊತ್ತಿಲ್ಲ. ಯಾರು ನೀನು? ದೇವ್ರ? ಅಧಿಕಾರದಲ್ಲಿದ್ರು ಆಳೆ ನೀನು. ಏನು ಎಲ್ಲಾರನ್ನು ಗೆದ್ಕೊಂಡ್ಬಂದು ನೀನೇನ್ ರಾಜ್ಕುಮಾರ್ ಆಗ್ಬಿಡ್ತೀಯಾ? ಇಲ್ಲ ಕನ್ನಡಕ ಹಾಕಿದ ತಕ್ಷಣ ಗಾಂಧಿ ಆಗ್ಬಿಡ್ತೀಯ? ಯಾರು ನೀನು? ನಿನ್ನಂತ ವೇಸ್ಟ್ಗಳೆಲ್ಲ ಪೋಸ್ಟ್ಗೆ ಬಂದಿರೋದ್ರಿಂದನೇ ನಾಡು ನಾಶವಾಗಿ ಹೋಗ್ಬಿಟ್ಟಿರೋದು. ನಿನ್ನಂತವರಿಂದನೇ ತಲೆ ಹಿಡಿಕರೆಲ್ಲ ನಾಯಕರಾಗ್ತಾ ಇದಾರೆ, ಅಕ್ಯೂಸ್ಡ್ ಎಲ್ಲ ಆರ್ಡರ್ ಮಾಡ್ತಾ ಇದಾರೆ. ಏನು ಕ್ಲಾಸ್ ತಗೋತಾ ಇದ್ಯಾ? ಹೌದು ಕಣ, ಇವನಂತ ರೌಡಿಗಳನ್ನ ನಾನೇ ಬೆಳೆಸ್ದೆ. ಇವರಿಂದಾನೇ ಪಿಕ್ ಪಾಕೆಟ್ ಇಂದ ಪೋಲಿಂಗ್ ವರ್ಗೂ ಬಳಸ್ದೆ. ನಿನ್ ಕೈಲಿ ಏನೋ ಮಾಡ್ಕೊಳಕ್ಕಾಗುತ್ತೆ? ಏಯ್, ನನ್ನಂತ ಮಂತ್ರಿಗಳಿಗೆ ಕೈ ಕಟ್ಕೊಂಡು ನಿಲ್ಲೋದೆ ಕಣೋ ನಿಮ್ ಕೆಲ್ಸ. ಹೋಗಲೇ ಹೋಗ. ಬೇಡ,
ಬೇಡ, ಹೇಳೋದನ್ನ ಕೇಳು, ಬೇಡ. ಸರೆಂಡರ್ ಆಗುವಂತ ಮಿನಿಸ್ಟರ್ ಹೇಳಿದಕ್ಕೆ ದೇವ್ರ ತರ ಇರೋ ಮಿನಿಸ್ಟರ್ನೇ ಸುಟ್ಬಿಟ್ಟ. ಪ್ಲೀಸ್ ಅರೆಸ್ಟ್ ಹಿಮ್. ಅಪ್ಪ ಅಪ್ಪ ನಾವ್ ನಾಳೆನೂ ಇಲ್ಲೇ ಇರೋಣ ಅಪ್ಪ. ನಾಳೆ ಸ್ಕೂಲ್ ಇದೆಯಲ್ಲ, ಹೋಗ್ ಮಲ್ಕೋ. ನಾಳೆ ಸಂಡೇ ಅಪ್ಪ. ಸಂಡೇ ಅಂದ್ರೆ ಒಂದೇ ಸಂಡೇನಾ? ವಾರ ವಾರ ಬರುತ್ತಲ್ವಾ? ನೆಕ್ಸ್ಟ್ ಸಂಡೇ ಬರೋಣ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಹಾ, ಹೋಗ್ ಮಲ್ಕೋ. ಓಕೆ. ಮಗಳೇ, ಅಮ್ಮನ ನೋಡಮ್ಮ. ಏನಂದ್ರೆ ಆದಿ, ಇಷ್ಟು ದುಃಖನ ಒಳಗಿಟ್ಕೊಂಡು ಇಷ್ಟು ದಿನ ಹೇಗಪ್ಪ ನೀನ್ ನಗ್ತಾ ಇದ್ದೆ? ಹೆತ್ತ ಮಗನ್ ತರ ನೋಡ್ಕೊಳ್ಳೋ ಈ ಅಪ್ಪನ ಪ್ರೀತಿ, ದೇವತೆ ತರ ಇರೋ ಈ ಅಮ್ಮನ ಮುಖ, ದೇವತೆ ತರ ಇರೋ ಈ ತಂಗಿ ನಗು, ಇದೇ ಅಪ್ಪ ಜೀವಂತವಾಗಿರೋ ತರ ಮಾಡಿದ್ದು. ನನ್ನ ಕಣ್ಣೆದರೆ ನನ್ನ ಕುಟುಂಬ ನಾಶ ಆಗಿದ್ ನೋಡಿ ಕುದಿಯುತ್ತಪ್ಪ. ನಮ್ಮಪ್ಪ ಅಮ್ಮನ ಅಸ್ಥಿಯ ಕೂಡ ನೋಡಕ್ಕಾಗ್ಲಿಲ್ಲಮ್ಮ. ಆ ಲೈಬ್ರರಿಯಲ್ಲಿ ಒಂದೊಂದು ಮೂಲೆಯಲ್ಲಿರುವಂತ ಒಂದು ಬುಕ್ಕು, ಸುಟ್ಟಿರೋ ಪುಸ್ತಕಗಳಲ್ಲಪ್ಪ, ಸ್ಮಶಾನಕ್ಕೆ ಹೋಗಿರೋ ನನ್ನ ಕುಟುಂಬದ ರಕ್ತ ಅಪ್ಪ. ಇವ್ರುಗಳಿಗೆ ಸಮಾಧಿ ಕಟ್ಟಬೇಕು ಅಂತ ಆ ಜಾಗನ ನನ್ನ ಕುಟುಂಬದವ್ರು ಬಿಟ್ಟು ಹೋಗಿದ್ದಾರೆ.